ನಿರ್ಜನ ತೋಟ. ಅಲ್ಲಿ ಮೌನವಾಗಿ ನಿಂತಿರುವ ತೆಂಗಿನ ಮರಗಳ ಕೆಳಗೆ ಅಡಗಿತ್ತು ಒಂದು ಭೀಕರ ರಹಸ್ಯ. 28 ವರ್ಷದ ಯುವಕನ ಕತೆ ಅಡಗಿತ್ತು. ಆದ್ರೀಗ ಆ ಗುಂಡಿಯೊಳಗಿನ ಸತ್ಯ ಇಡೀ ಜಿಲ್ಲೆಯನ್ನೇ ಬೆಚ್ಚಿ ಬೀಳಿಸಿದೆ. ಇಷ್ಟಕ್ಕೂ ಆ ತೋಟದ ಗುಂಡಿಯೊಳಗೆ ಸಿಕ್ಕಿದ್ದು ಏನು? ಕಾಣೆಯಾದವನ ಹುಡುಕಾಟಕ್ಕೆ ಹೋದ ಇನ್ವೆಸ್ಟಿಗೇಷನ್ ಟೀಮ್ಗೆ ಕಂಡಿದ್ದೇನು? ಮಿಸ್ಟರಿ ಮರ್ಡರ್ ಹಿಂದಿನ ಅಸಲಿ ಸತ್ಯವೇನು? ಇಲ್ಲಿದೆ ನೋಡಿ ಆ ತೋಟದ ಮನೆಯ ಅಸಲಿ ರಹಸ್ಯ. 8 ಸೆಪ್ಟೆಂಬರ್ 2025 ಯುವಕ ನಿಗೂಢ ನಾಪತ್ತೆ. 90 ದಿನಗಳ ನಂತರ ಬಯಲಾಯಿತು ನಾಪತ್ತೆಯಾದ ಯುವಕನ ರಹಸ್ಯ. ಅದು ಶಿವಮೊಗ್ಗ ಜಿಲ್ಲೆಯ ಸೊರಬ ತಾಲೂಕು. ಇಲ್ಲಿನ ಜೇಡಿಕೆರೆ ಗ್ರಾಮದಲ್ಲಿ ಕಳೆದ 3 ತಿಂಗಳಿಂದ ಒಂದು ನಿಗೂಢ ಮೌನ ಆವರಿಸಿತ್ತು. 28 ವರ್ಷದ ಯುವಕ ರಾಮಚಂದ್ರ ಕಳೆದ ಸೆಪ್ಟೆಂಬರ್ 8ರಿಂದ ಇದ್ದಕ್ಕಿದ್ದಂತೆ ನಾಪತ್ತೆಯಾಗಿದ್ದ. ಇಡೀ ಗ್ರಾಮವೇ ಈ ಯುವಕನಿಗಾಗಿ ಹುಡುಕಾಟ ನಡೆಸುತ್ತಿತ್ತು. ಆರಂಭದಲ್ಲಿ ಇದೊಂದು ಸಾಧಾರಣ ನಾಪತ್ತೆ ಪ್ರಕರಣ ಅಂತಾನೆ ಎಲ್ಲರೂ ಅಂದುಕೊಂಡಿದ್ರು. ಆದರೆ ದಿನಗಳು ಕಳೆದಂತೆ ಮನೆಯವರ ಆತಂಕ ಹೆಚ್ಚಾಗುತ್ತಲೇ ಇತ್ತು. ಪೊಲೀಸರು ಕೂಡ ಈ ಮಿಸ್ಸಿಂಗ್ ಕೇಸನ್ನು ಗಂಭೀರವಾಗಿ ಪರಿಗಣಿಸಿ ತನಿಖೆಯನ್ನ ಆರಂಭಿಸಿದ್ರು. ಎಷ್ಟು ಹುಡುಕಾಡಿದ್ರು ಯುವಕನ ಸುಳಿವೇ ಸಿಕ್ಕಿರಲಿಲ್ಲ. ಇದರಿಂದಾಗಿ ಈ ಪ್ರಕರಣವು ದೊಡ್ಡ ಸಂಚಲನವನ್ನೇ ಮೂಡಿಸಿತ್ತು. ಊರಿನವರೆಲ್ಲ ರಾಮಚಂದ್ರ ಎಲ್ಲಿಗ್ ಹೋದ ಅಂತಾನೆ ತಡಕಾಡ್ತಾಗಿದ್ರು. ಆದರೆ ರಾಮಚಂದ್ರನ ರಹಸ್ಯ ಅಡಗಿದ್ದು ಈ ತೋಟದಲ್ಲಿ. ನಿರ್ಜನ ತೋಟದಲ್ಲಿ ತನಿಖೆ, ತೆಂಗಿನ ಮರಗಳ ನಡುವೆ ಶೋಧ. ಇದೇ ನೋಡಿ ಈಗ ನೀವು ನೋಡ್ತಾಗಿರೋ ಈ ದೃಶ್ಯಗಳು ಅದೇ ನಿಗೂಢ ತೋಟದ್ದು. ಮಂಜುನಾಥ್ ಎಂಬುವವರಿಗೆ ಸೇರಿದ ಈ ಜಮೀನು ಸದಾಕಾಲ ಜನರಿಲ್ಲದೆ ಖಾಲಿಯಾಗಿರುತ್ತೆ. ಪೊಲೀಸರ ತನಿಖಾ ತಂಡವು ಈ ತೋಟದತ್ತ ತನಿಖೆಗೆ ಅಂತ ಬಂದು ನಿಲ್ಲತ್ತೆ. ಯಾಕಂದ್ರೆ ರಾಮಚಂದ್ರನ ನಿಗೂಢ ನಾಪತ್ತೆಗೂ ಈ ತೋಟಕ್ಕೂ ಲಿಂಕ್ ಇದೆ ಅನ್ನೋದು ಪೊಲೀಸರಿಗೆ ಮಾಹಿತಿ ಸಿಕ್ಕಿತ್ತು. ಹೀಗಾಗಿ ಪೊಲೀಸರು ತೋಟದ ಪ್ರತಿ ಮೂಲೆಯಲ್ಲೂ ಶೋಧ ಕಾರ್ಯ ನಡೆಸುತ್ತಿದ್ರು. ತೆಂಗಿನ ಮರಗಳ ಅಡಿಯಲ್ಲಿ ಮಣ್ಣು ಅಗೆದಿರುವ ಕುರುಹುಗಳು ಕಂಡುಬಂದಿದ್ವು. ಇದು ಇನ್ವೆಸ್ಟಿಗೇಷನ್ ಟೀಮ್ನ ಅನುಮಾನವನ್ನ ಮತ್ತಷ್ಟು ಬಲಪಡಿಸಿತ್ತು. ಈ ನಿರ್ಜನ ಪ್ರದೇಶದಲ್ಲಿ ಏನೋ ನಡೆದಿದೆ ಅಂತ ಪೊಲೀಸರಿಗೆ ಗೊತ್ತಾಗಿತ್ತು. ಆಗ್ಲೇ ನೋಡಿ ರಾಮಚಂದ್ರನ ನಿಗೂಢ ರಹಸ್ಯ ನಿಧಾನವಾಗಿ ಬಿಚ್ಚಿಕೊಳ್ತಾ ಬಂದಿದ್ದು. ಪೂಜೆಯ ನೆಪದಲ್ಲಿ ಆ ತೋಟದಲ್ಲಿ ನಡೆದಿದ್ದೇನೋ? ತನಿಖೆಯ ವೇಳೆ ಪೊಲೀಸರಿಗೆ ಮತ್ತೊಂದು ಅಚ್ಚರಿಯ ವಿಷಯ ಗೊತ್ತಾಗಿತ್ತು. ರಾಮಚಂದ್ರ ನಾಪತ್ತೆಯಾದ ದಿನ ಆತನನ್ನ ಮದುವೆಯ ಪೂಜೆಯ ಹೆಸರಲ್ಲಿ ಯಾರೋ ಕರೆತಂದಿದ್ರು. ನಿನಗೆ ಮದುವೆಯಾಗಲು ದೋಷವಿದೆ, ಅದನ್ನ ಹೋಗಲಾಡಿಸಲು ಈ ತೋಟದಲ್ಲಿ ವಿಶೇಷ ಪೂಜೆ ಮಾಡಬೇಕು ಎಂದು ನಂಬಿಸಲಾಗಿತ್ತು. ಕುಂಕುಮ ಮತ್ತು ನಿಂಬೆ ಹಣ್ಣುಗಳನ್ನ ರಾಮಚಂದ್ರನ ಕೈಗೆ ಇಟ್ಟು ನಂತರ ಪೂಜೆ ಮಾಡಲಾಗಿತ್ತು ಎಂಬ ಸುಳಿವು ಪೊಲೀಸರಿಗೆ ಸಿಕ್ಕಿತ್ತು. ಹೀಗೆ ನಿಗೂಢವಾಗಿ ಈ ತೋಟಕ್ಕೆ ಬಂದಿದ್ದ ರಾಮಚಂದ್ರ ಮತ್ತೆ ಮನೆಗೆ ವಾಪಸ್ ಹೋಗ್ಲೇಗಿಲ್ಲ. ಆತ ಏನಾದ ಅನ್ನೋದು ಯಕ್ಷ ಪ್ರಶ್ನೆಯಾಗಿತ್ತು. ಯಾಕಂದ್ರೆ ಅದು ಕೇವಲ ನಾಪತ್ತೆಯಲ್ಲ, ರಾಮಚಂದ್ರನ ನಾಪತ್ತೆ ಒಂದು ವ್ಯವಸ್ಥಿತವಾದ ಸಂಚಾಗಿತ್ತು, ಕಗ್ಗೊಲೆಯ ಸಂಚಾಗಿತ್ತು. ಆ ಕಗ್ಗೊಲೆಗೆ ಸಾಕ್ಷಿಯಾಗಿದ್ದೆ ಈ ತೋಟ. ರಾಮಚಂದ್ರ ನಾಪತ್ತೆಯಾದ ನಂತರ ಎಲ್ಲಿ ಹೋಗಿದ್ದಾನೆ ಅನ್ನೋದು ಆತಂಕ ಮೂಡಿಸಿತ್ತು. ರಾಮಚಂದ್ರನನ್ನ ಹುಡುಕೊಡಿ ಅಂತ ಕುಟುಂಬದವರು ಪೊಲೀಸರನ್ನ ದುಂಬಾಲು ಬಿದ್ದಿದ್ರು. ಅದರಲ್ಲೂ ರಾಮಚಂದ್ರನ ಅಣ್ಣ ಮಾಲತೇಶ್ ಅಂತೂ, ನನ್ನ ತಮ್ಮನನ್ನ ಹುಡುಕೊಡಿ, ನನ್ನ ತಮ್ಮನ ಮೇಲೆ ನನಗೆ ತುಂಬಾನೇ ಪ್ರೀತಿ ಇದೆ, ಅವನಿಗೆ ಮದುವೆ ಮಾಡಬೇಕು ಅಂತ ಆಸೆ ಇಟ್ಕೊಂಡಿದ್ವಿ, ದಯವಿಟ್ಟು ಬೇಗ ಹುಡುಕೊಡಿ ಅಂತ ಅಂಗಲಾಚಿದ್ದ. ರಾಮಚಂದ್ರನ ತಾಯಿ ಕೂಡ ಪೊಲೀಸರ ಮುಂದೆ ಗೋಗರೆದಿದ್ಲು. ನನ್ನ ಮಗನನ್ನ ಹುಡುಕಿಕೊಡಿ ಅಂತ ಗೋಳಾಡಿದ್ದಳು ಹೆತ್ತಮ್ಮ ಗೌರಮ್ಮ.
9 ದಿನಗಳ ಬಳಿಕ ರಾಮಚಂದ್ರನ ಕರಾಳ ಅಂತ್ಯದ ಸತ್ಯ ಬಯಲು. ರಾಮಚಂದ್ರನ ರಹಸ್ಯ ಬೆನ್ನತ್ತಿದ ಸೊರಬ ಪೊಲೀಸರು ತೋಟದ ಮನೆಯ ಗುಂಡಿಯನ್ನ ಪೂರ್ತಿಯಾಗಿ ಅಗೆಯಲು ಶುರು ಮಾಡಿದ್ರು. ಸುಮಾರು 3 ತಿಂಗಳ ನಂತರ ರಾಮಚಂದ್ರನ ರಹಸ್ಯ ಗುಂಡಿಯಲ್ಲಿ ಅಡಗಿರೋದು ಗೊತ್ತಾಗಿತ್ತು. ಗುಂಡಿಯೊಳಗಿಂದ ಆ ರಹಸ್ಯ ಹೊರಬರುವ ಸಮಯನೂ ಬಂದಿತ್ತು. ಗುಂಡಿಯನ್ನು ಅಗೆಯುತ್ತಿದ್ದಂತೆ ಅಲ್ಲಿ ಒಂದು ಶವದ ಅಸ್ಥಿ ಪಂಜರ ಸಿಕ್ಕಿತ್ತು. ಅದನ್ನ ನೋಡಿ ಅಲ್ಲಿ ನೆರೆದಿದ್ದವರು ಕಿರುಚಾಡಲು ಶುರು ಮಾಡಿದ್ರು. ಯಾಕಂದ್ರೆ ಅದು ರಾಮಚಂದ್ರನ ಶವವೇ ಆಗಿತ್ತು. ರಾಮಚಂದ್ರನ ದೇಹ ಮಣ್ಣಲ್ಲಿ ಕೊಳೆತು ಹೋಗಿತ್ತು. 90 ದಿನಗಳ ಕಾಲ ಆ ತೋಟದ ಮಣ್ಣಿನಲ್ಲಿ ಹೂತು ಹೋಗಿದ್ದ ಸತ್ಯ ಜಗತ್ತಿನ ಮುಂದೆ ಬಂದಿತ್ತು. ರಾಮಚಂದ್ರ ನಿಗೂಢವಾಗಿ ನಾಪತ್ತೆಯಾಗಿಲ್ಲ. ಅವನನ್ನ ಕೊಲ್ಲಲಾಗಿದೆ ಅನ್ನೋ ಸತ್ಯ ಸಮಾಧಿಯಿಂದ ಹೊರಬಂದಿತ್ತು. ಮಗನ ಮೃತದೇಹ ನೋಡಿ ಬಿಕ್ಕಿ ಅತ್ತ ತಾಯಿ ಗೌರಮ್ಮ. ಮಗ ಸತ್ತಿದ್ದಾನೆ, ತನ್ನ ಮಗ ಸತ್ತಿದ್ದಾನೆ, ರಾಮಚಂದ್ರ ಇನ್ನಿಲ್ಲ ಅನ್ನೋ ವಿಷಯ ತಿಳಿದ ತಾಯಿ ಗೌರಮ್ಮನ ಎದೆ ಅಕ್ಷರಶಃ ಒಡೆದು ಹೋಗಿತ್ತು. ನಂತರ ಪೊಲೀಸರು ರಾಮಚಂದ್ರನ ಹೆಣ ಹೊರತೆಗೆದ ನಂತರ ಮನೆಯಲ್ಲಿ ರಾಮಚಂದ್ರನ ಹೆಣ ಬಿಟ್ಟು ಕುಟುಂಬಸ್ಥರೆಲ್ಲ ಅದನ್ನ ನೋಡಿ ಗೊಳೋ ಅಂತ ಅಳ್ತಾಗಿದ್ರು. ಹೆತ್ತ ತಾಯಿಯ ಆಕ್ರೋಶ ಇನ್ನೂ ಜೋರಾಗಿತ್ತು. ಹೀಗೆ ತೋಟದ ಕಡೆಗೆ ಹೆಜ್ಜೆ ಹಾಕಿದ್ದ ಪೊಲೀಸರಿಗೆ ಅದಾಗಲೇ ಹಂತಕ ಲಾಕ್ ಆಗಿದ್ದ. ರಾಮಚಂದ್ರನನ್ನ ಈ ತೋಟಕ್ಕೆ ಕರ್ಕೊಂಡು ಬಂದು ಕೊಂದು ಹಾಕಿದ್ದು ಯಾರು ಅನ್ನೋದು ಗೊತ್ತಾಗಿತ್ತು. ಹೀಗೆ ಗೊತ್ತಾಗ್ತಿದ್ದಂತೆ ಹಂತಕನ ಬೆಂಡೆತ್ತಿ ಠಾಣೆಗೆ ಕರ್ಕೊಂಡು ಬಂದಿದ್ರು. ಅಷ್ಟಕ್ಕೂ ಆ ಹಂತಕ ಯಾರೂ ಗೊತ್ತ? ರಾಮಚಂದ್ರನನ್ನ ಕೊಂದಿದ್ದು ಯಾರೂ ಗೊತ್ತ? ಮತ್ಯಾರೂ ಅಲ್ಲ, ನನ್ನ ತಮ್ಮನನ್ನ ಹುಡುಕೊಡಿ ಅಂತ ಪೊಲೀಸರ ಮುಂದೆ ಗೋಳಾಡಿ ಅಂಗಲಾಚಿದ್ದ ಸ್ವಂತ ಅಣ್ಣಾನೇ. ರಾಮಚಂದ್ರನ ಅಣ್ಣ ಮಾಲತೇಶನೇ ಹಂತಕ. ಅಣ್ಣನೇ ರಿಯಲ್ ಹಂತಕ. ಅತ್ತಿಗೆ ಸಂಬಂಧಕ್ಕೆ ತಮ್ಮ ಬಲಿ. ಎಸ್, ಅಣ್ಣನೇ ಹಂತಕ. ರಾಮಚಂದ್ರನ ಅಣ್ಣ ಮಾಲತೇಶನೇ ಹಂತಕ. ಹೌದು, ಕಳೆದ 90 ದಿನಗಳಿಂದ ಸ್ಟೇಷನ್ನಲ್ಲಿ ಅಳುತ್ತಿದ್ದ ಅಣ್ಣನೇ ಈ ಕೊಲೆಯ ಸೂತ್ರಧಾರಿ. ಅಂದ ಹಾಗೆ ತನ್ನ ಸ್ವಂತ ತಮ್ಮನನ್ನೇ ಅಣ್ಣ ಕೊಂದಿದ್ದಾದ್ರೂ ಯಾಕೆ ಗೊತ್ತ? ತಮ್ಮನ ಅಕ್ರಮ ಸಂಬಂಧ, ಅದು ತನ್ನದೇ ಹೆಂಡತಿ ಜೊತೆಗೆ. ಹೌದು, ಅಣ್ಣ ಮಾಲತೇಶನಿಗೆ ಮದುವೆಯಾಗಿತ್ತು. ಅಣ್ಣನನ್ನ ಮದುವೆಯಾಗಿ ಈ ಮನೆಗೆ ಕಾಲಿಟ್ಟ ಅತ್ತಿಗೆ ಜೊತೆಗೆ ತಮ್ಮ ಸಲುಗೆಯಿಂದಾಗಿದ್ದ. ಆ ಸಲುಗೆ ಎಷ್ಟರ ಮಟ್ಟಿಗೆ ಇತ್ತು ಅಂದ್ರೆ ಇಬ್ಬರ ನಡುವೆ ಅಕ್ರಮ ಸಂಬಂಧನೂ ಇತ್ತು ಅನ್ನೋ ಮಾತೂಗಿದೆ. ಹಾಗಂತ ಆರೋಪ ಮಾಡ್ತಾಗಿದ್ದದ್ದು ಇದೇ ಅಣ್ಣ ಮಾಲತೇಶನೇ. ಅಣ್ಣನ ಹೆಂಡತಿ ಜೊತೆಗೆ ಅಕ್ರಮ ಸಂಬಂಧ ಇಟ್ಟುಕೊಂಡಿದ್ದ ಅನ್ನೋ ಕಾರಣಕ್ಕೆ ರೊಚ್ಚಿಗೆದ್ದ ಅಣ್ಣ ಮಾಲತೇಶ ಪ್ಲಾನ್ ಮಾಡಿ ತಮ್ಮ ರಾಮಚಂದ್ರನನ್ನ ಮುಗಿಸೇ ಬಿಡ್ತಾನೆ. ತಮ್ಮ ಸತ್ರು ಆ ಕೊಲೆ ಆರೋಪ ತನ್ನ ಮೇಲೆ ಬರಬಾರದು ಅಂತ ತುಂಬಾನೇ ದೊಡ್ಡ ಮಟ್ಟದಲ್ಲಿ ಪ್ಲಾನ್ ಮಾಡ್ತಾನೆ. ಅದಕ್ಕಾಗಿ ಅಣ್ಣ ಮಾಲತೇಶ ಆಯ್ಕೆ ಮಾಡಿಕೊಂಡಿದ್ದು ಇದೇ ತೋಟವನ್ನ. ಎಸ್, ಅಣ್ಣ ಮಾಲತೇಶನ ಹೆಂಡತಿ ಜೊತೆಗೆ ತಮ್ಮ ರಾಮಚಂದ್ರ ಸಂಬಂಧ ಇಟ್ಟುಕೊಂಡಿದ್ದಾನೆ ಅನ್ನೋ ಅನುಮಾನ ಈ ಮಾಲತೇಶನಿಗೆ ಜಾಸ್ತಿ ಇತ್ತು. ಇದೇ ಕಾರಣಕ್ಕೆ ಆಗಾಗ ಜಗಳಗಳು ನಡೀತಾನೇ ಇದ್ವು. ಕಳೆದ 2 ವರ್ಷದಿಂದ ಮನೆಯಲ್ಲಿ ಕಿತ್ತಾಟಗಳೂ ಆಗಿದ್ವು. ಆ ಕಿತ್ತಾಟ ಅಂತ್ಯವಾಗಿದ್ದು ಸೆಪ್ಟೆಂಬರ್ 8ನೇ ತಾರೀಕು. ಅದು ಈ ತೋಟದಲ್ಲಿ. ಅದು ರಾಮಚಂದ್ರನ ಕೊಲೆಯಿಂದ. ಅಣ್ಣನೇ ತಮ್ಮನ್ನ ಕೊಲೆ ಮಾಡಿರ್ತಕ್ಕಂಥ ಒಂದು ಪ್ರಕರಣ ಬಯಲಾಗಿದೆ. ಇದರಲ್ಲಿ ಮಾಲತೇಶ್ ಅನ್ನೋ ಒಬ್ಬ ವ್ಯಕ್ತಿ, ಆತ ಅಣ್ಣ, ಸುಮಾರು 32 ವಯಸ್ಸು ಇದಕ್ಕೆ. ಆತನ ತಮ್ಮ ರಾಮಚಂದ್ರ ಅಂತಂದು ಸುಮಾರು 28 ವಯಸ್ಸು. ಆತನ ಕೊಲೆ ಮಾಡಿರ್ತಾನೆ.
ಈತ ಅಣ್ಣ ಯಾರಿರ್ತಾನೆ ಮಾಲ್ತೇಶು, ಆತನಿಗೆ ಹಲವಾರು ವರ್ಷಗಳ ಕೆಳಗಡೆ ಮದುವೆ ಆಗಿರುತ್ತೆ. ಸೊ ಅಣ್ಣನ ಹೆಂಡತಿ ಜೊತೆಗೆ ಈತ ತಮ್ಮ ಯಾರಿರ್ತಾನೆ ರಾಮಚಂದ್ರ, ಆತಂದು ಇಲ್ಲಿಗಲ್ ಕಾಂಟ್ಯಾಕ್ಟ್ ಇರುತ್ತೆ ಅಂತಂದು ಈತನಿಗೆ ಸಂಶಯ ಇರುತ್ತೆ. ತಮ್ಮ ರಾಮಚಂದ್ರನಿಗೆ ಮದುವೆಯಾಗಿರ್ಲಿಲ್ಲ. ಮದುವೆ ಆಗೋಕೆ ಪೂಜೆ ಮಾಡಿಸ್ಬೇಕು ಅಂತ ಕಥೆ ಕಟ್ಟಿದ್ದ. ಕೊಲೆಗೂ ಮುನ್ನ ಸ್ವಾಮೀಜಿ ಬಳಿ ಪೂಜೆ ಮಾಡಿಸಿದ್ದ ಮಾಲತೇಶ. ಮತ್ತೆ ಪೂಜೆ ಅಂತ ಮರುದಿನ ತೋಟಕ್ಕೆ ಕರ್ಕೊಂಡು ಬಂದಿದ್ದ. ಹಣೆಗೆ ಕುಂಕುಮ ಹಚ್ಚಿದ, ಕೈಗೆ ನಿಂಬೆ ಹಣ್ಣು ಕೊಟ್ಟಿದ್ದ. ಮಂತ್ರ ಹಾಕ್ತೀನಿ ಅಂತ ಕುತ್ತಿಗೆಗೆ ಹಗ್ಗ ಹಾಕಿದ್ದ. ಎಸ್, ಪ್ಲಾನ್ ಮಾಡಿದ್ದ, ಪಕ್ಕಾ ಪ್ಲಾನ್ ಮಾಡಿದ್ದ. ಅಣ್ಣ ಮಾಲತೇಶ ತಮ್ಮ ರಾಮಚಂದ್ರನನ್ನ ಕೊಲ್ಲೋದಕ್ಕೆ ಪಕ್ಕಾ ಪ್ಲಾನ್ ಮಾಡಿದ್ದ. ಆತನ ಕೊಲೆಯ ಪ್ಲಾನಿಗೆ ಸಾಥ್ ಕೊಟ್ಟಿದ್ದು ರಾಮಚಂದ್ರನಿಗೆ ಮದುವೆ ಆಗದೇ ಇರೋದು. ಹೌದು, ಅಣ್ಣನಿಗೆ ಮದುವೆ ಆಗಿತ್ತು, ತಮ್ಮನಿಗೆ ಮದುವೆ ಆಗಿರ್ಲಿಲ್ಲ. ಹೀಗಾಗಿ ನಿಂಗೆ ಮದುವೆ ಮಾಡಬೇಕು ಅಂದ್ರೆ ಪೂಜೆ ಮಾಡಬೇಕಂತೆ. ಸ್ವಾಮೀಜಿಗಳು ಹೇಳವ್ರೆ ಅಂತ ಅಣ್ಣ ಮಾಲತೇಶ ಪೂಜೆಯ ಕಥೆ ಕಟ್ಟಿದ್ದ. ಆ ಕಥೆಗೆ ತಕ್ಕಂತೆ ಒಬ್ಬ ಸ್ವಾಮೀಜಿ ಹತ್ರ ಹೋಗಿ ಪೂಜೆನೂ ಮಾಡಿಸಿದ್ರು. ಅಯ್ಯೋ ಪಾಪ, ಅಣ್ಣ ಎಷ್ಟು ಒಳ್ಳೆಯವನು ಅಂತ ರಾಮಚಂದ್ರ ಅಂದುಕೊಂಡಿದ್ದ. ಆದ್ರೆ ಆ ಪೂಜೆ ನಂತರಾನೇ ರಾಮಚಂದ್ರ ತೋಟದ ಮಣ್ಣಲ್ದಿ ಮಣ್ಣಾಗಿ ಹೋಗಿದ್ದ. ಮೊದಲ ದಿನ ಅಣ್ಣ ಮಾಲತೇಶ ಸ್ವಾಮೀಜಿ ಹತ್ರಾನೇ ಹೋಗಿ ಪೂಜೆ ಮಾಡಿಸಿದ್ದ. ಇದಾದ ನಂತರ ಮತ್ತೆ ಮಾರನೇ ದಿನ ಇನ್ನೊಂದು ಪೂಜೆ ಬ್ಯಾಲೆನ್ಸ್ ಇದೆ, ಬಾ ಮಾಡಿಸೋಣ, ಆಮೇಲೆ ಮದುವೆ ಆಗತ್ತೆ ಅಂತ ಹೇಳಿದ್ದ ಮಾಲತೇಶ. ಅಣ್ಣ ತನ್ನ ಮದುವೆಗೆ ಏನೋ ಪೂಜೆ ಮಾಡಿಸ್ತಾಗಿದ್ದಾನೆ ಅಂತ ತಿಳ್ಕೊಂಡು ಮಾರನೇ ದಿನಾನು ಪೂಜೆಗೆ ಅಂತ ಅಣ್ಣನ ಜೊತೆಗೆ ಬಂದಿದ್ದಾನೆ. ಆಗ ಮಾರನೇ ದಿನ ಅಣ್ಣ ಮಾಲತೇಶ ಪೂಜೆಗೆ ಅಂತ ಬಂದಿದ್ದು ಇದೇ ತೋಟಕ್ಕೆ. ಅಣ್ಣನ ಜೊತೆಗೆ ಇದೇ ತೋಟಕ್ಕೆ ಬಂದಿದ್ದ ರಾಮಚಂದ್ರ. ಇಲ್ದೆ ಪೂಜೆ ಇದೆ ಅಂತ ಅಂದುಕೊಂಡಿದ್ದ. ಅದೇ ಥರ ಅಣ್ಣ ಮಾಲತೇಶನು ತಮ್ಮನಿಗೆ ಪೂಜೆಗೆ ಕೂತ್ಕೊಳ್ಳೋ ಥರ ಕೂರಿಸಿದ್ದ. ಹಣೆಗೆ ಕುಂಕುಮ ಹಚ್ಚಿದ, ಕೈನಲ್ಲಿ ನಿಂಬೆ ಹಣ್ಣು ಇಟ್ಟಿದ್ದ. ಎಲ್ಲ ಪೂಜೆ ಥರದ್ದೇ ಸೀನ್ ಕ್ರಿಯೇಟ್ ಮಾಡಿದ್ದ. ಪೂಜೆ ಮಾಡ್ತಾನೆ ತೋಟದಲ್ದೇ ಚೆನ್ನಾಗಿ ಕುಡಿಸಿದ್ದ. ಪೂಜೆ ನೆಪದಲ್ಲಿ ಕೈಗಳನ್ನ ಕಟ್ಟಿದ್ದ. ಕೂಡಲೇ ಪಕ್ಕದಲ್ದೇಗಿದ್ದ ಮರಕ್ಕೆ ತಮ್ಮನನ್ನ ಕಟ್ ಹಾಕಿದ್ದ. ಆಮೇಲೆ ಹಗ್ಗ ತಗಂಡು ಕುತ್ತಿಗೆಗೆ ಹಾಕಿ ಬಿಗಿ ಹಿಡಿದಿದ್ದ. ಜೀವ ಹೋಗೋ ತನಕ ಬಿಡಲೇ ಇಲ್ಲ. ಎಲ್ಲವೂ ನಡೆದಿದ್ದು ಈ ತೋಟದಲ್ಲೇ. ಫಾಲೋ ಅಪ್ ಪೂಜೆ ಹೇಳಿದ್ದಾರೆ ಸ್ವಾಮಿಗಳು. ಸೊ ಆ ಪೂಜೆ ಮಾಡ್ತು ಅಂತಂದ್ರೆ ಬೇಗ ಮದುವೆ ಆಗುತ್ತಂತೆ ನಿನಗೆ ಅಂತಂದು ಹೇಳಿ ಅವನ ಕೈನೆಲ್ಲನೂ ಕೂಡ ಒಂದು ಮರ ಇರುತ್ತೆ, ಅದಕ್ಕೆ ಕಟ್ ಹಾಕ್ತಾನೆ, ಕಾಲ್ನು ಕೂಡ ಕಟ್ ಹಾಕ್ತಾನೆ. ಆಮೇಲೆ ಆತನಿಗೆ ಚೆನ್ನಾಗಿ ಕುಡಿಸ್ತಾನೆ, ಯಾರು ಗುಟ್ಟಿಮಿದ್ದಾನೆ ಆತನಿಗೆ ಕುಡಿಸ್ಬಿಟ್ಟು ಕುಂಕುಮ ಎಲ್ಲ ಹಚ್ಚಿ ನಿಂಬೆಹಣ್ಣನ್ನೆಲ್ಲ ಕೈಗೆ ಕೊಟ್ಟು, ಯಾವಾಗ ಇವನು ಸ್ವಲ್ಪ ಇಂಟಾಕ್ಸಿಕೇಟ್ ಆಗ್ತಾನೆ ಆವಾಗ ಅವನನ್ನ ಸ್ಟ್ರ್ಯಾಂಗುಲೇಟ್ ಮಾಡಿ ಕೊಲೆ ಮಾಡಿರ್ತಾನೆ. ಅಲ್ಲೇ ಪಕ್ಕದಲ್ಲಿ ಒಂದು ಪಿಟ್ಟನ್ನ ಡಿಗ್ ಮಾಡಿ ಇಟ್ಟಿರ್ತಾನೆ 2 days ಮುಂಚೆನೆ ಪ್ಲಾನ್ ಮಾಡಿಕೊಂಡು. ಸೊ ಆ ಪಿಟ್ಟಲ್ಲಿ ಇವನ್ ಬಾಡಿನ ಹಾಕಿ ಒಂದು ಅರ್ಧ ಮಣ್ಣನ್ನ ಮುಚ್ಚಿಬಿಟ್ಟು ಅವತ್ತು ನೈಟು ಹೊರಟಿರ್ತಾನೆ. 2 ದಿನದ ಮುನ್ನವೇ ತೋಟಕ್ಕೆ ಬಂದು ಗುಂಡಿ ತೋಡಿಸಿದ್ದ. ತಮ್ಮನನ್ನ ಕೊಲೆ ಮಾಡಿ ಅದೇ ಗುಂಡಿಯಲ್ಲಿ ಹೋತಿಟ್ಟ. ರಾಮಚಂದ್ರನ ಜೀವ ಹೋದ ಮೇಲೆ ಅವನನ್ನ ಹೂತಾಕೋಕೆ ಮೊದಲೇ ಪ್ಲಾನ್ ಮಾಡಿದ್ದ. 2 ದಿನಗಳ ಹಿಂದೆ ಇದೇ ತೋಟಕ್ಕೆ ಬಂದಿದ್ದ ಅಣ್ಣ ಮಾಲತೇಶ ರಾಮಚಂದ್ರನನ್ನ ಹೂತಾಕೋದಕ್ಕೆ ಬೇಕಾಗತ್ತೆ ಅಂತ ಗುಂಡಿ ತೋಡಿದ್ದ. ಗುಂಡಿ ತೋಡಿದ ನಂತರ ಪೂಜೆಗೆ ಅಂತ ಕರ್ಕೊಂಡು ಬಂದು ಕೊಲೆ ಮಾಡಿದ್ದ. ನಂತರ ಮೊದಲೇ ತೋಡಿದ್ದ ಗುಂಡಿಗೆ ರಾಮಚಂದ್ರನ ಹೆಣ ಹಾಕಿ ಮುಚ್ಚಿಬಿಟ್ಟ. ಅದು ಅರ್ಧ ಮಾತ್ರ. ಎಸ್, ತಮ್ಮನ ಪ್ರಾಣ ಹೋದ ಮೇಲೆ ಹೆಣವನ್ನ ಗುಂಡಿಗೆ ಹಾಕಿ ಅರ್ಧ ಮಣ್ಣು ಮುಚ್ಚಿ ಮನೆಗೆ ಬಂದಿದ್ದ. ಮಾಲತೇಶ್ ಮಾಡಿದ ಈ ಕೆಲಸ ಅಷ್ಟಕ್ಕೆ ನಿಲ್ಲಲಿಲ್ಲ. ಮರುದಿನ 2 ಕೆಲಸಗಾರರನ್ನ ಜಮೀನು ಕೆಲಸವಿದೆ ಅಂತ ಕರತಂದಿದ್ದ. ಅವರಿಂದಲೇ ಹೆಣವಿದ್ದ ಗುಂಡಿಯನ್ನು ಪೂರ್ತಿಯಾಗಿ ಮುಚ್ಚಿಸಿದ್ದ. ಆ ಅಮಾಯಕ ಲೇಬರ್ಸ್ಗಳಿಗೆ ಅಲ್ಲಿ ಹೆಣಾಗಿದೆ ಅನ್ನೋದೇ ಗೊತ್ತಿರ್ಲಿಲ್ವೇನೋ. ಎಲ್ಲ ಮುಗಿದ ಮೇಲೆ ಇವನೇ ಹೋಗಿ ಏನೂ ತಿಳಿಯದವನಂತೆ ಪೊಲೀಸ್ ಠಾಣೆಗೆ ದೂರು ನೀಡಿದ್ದ.
ಹೆಣವಾಗಿದ್ದ ರಾಮಚಂದ್ರ, ನಿಗೂಢವಾಗಿ ಹೆಣವಾಗಿದ್ದ. ಅವನು ಏನಾದ, ಯಾರು ಏನು ಮಾಡಿದ್ರು ಅನ್ನೋ ಸತ್ಯ 90 ದಿನಗಳ ಕಾಲ ಯಾರಿಗೂ ಗೊತ್ತೇ ಆಗಿರ್ಲಿಲ್ಲ. ಅದರಲ್ಲೂ ಅಣ್ಣ ಮಾಲತೇಶನೇ ಪೊಲೀಸರಿಗೆ ಕಂಪ್ಲೇಂಟ್ ಕೊಟ್ಟು ತಮ್ಮನನ್ನ ಹುಡುಕೊಡಿ ಅಂತ ಕರುಳು ಹಿಂಡೋ ತರ ಗೋಳಾಡಿದಾಗ ಯಾರಿಗೆ ತಾನೇ ಅನುಮಾನ ಬರುತ್ತೆ ಹೇಳಿ. ಆದ್ರೆ ಸೊರಬದ ಪೊಲೀಸರು ಸುಮ್ಮನೆ ಕೂರೋ ಮಾತೇ ಇಲ್ಲ. ಯಾವ ಸುಳಿವು ಗೆಲ್ತಿದ್ರು ಹಂತಕರ ಬೆನ್ನತ್ತಿ ಬೇಟೆಯಾಡೋ ಛಾತಿ ಸೊರಬ ಪೊಲೀಸರದ್ದು. ಹಿಂಗಾಗಿನೇ ನಿಗೂಢ ನಾಪತ್ತೆಯ ಬೆನ್ನತ್ತಿ ಕೊನೆಗೆ ಅಣ್ಣನೇ ಹಂತಕ ಅನ್ನೋದನ್ನ ಬಟ ಬಯಲು ಮಾಡಿದ್ರು. ಅಷ್ಟಕ್ಕೂ ಪೊಲೀಸರಿಗೆ ಅಣ್ಣ ಮಾಲತೇಶ್ ಲಾಕ್ ಆಗಿದ್ದು ಹೇಗೆ ಗೊತ್ತ? ಅದುವೇ ರೋಚಕ, ರಣರೋಚಕ. ಸೊ ನಮ್ಮ PSI ಮತ್ತೆ ಇನ್ಸ್ಪೆಕ್ಟ್ರು ಆ್ಯಂಡ್ DYSP ಕೇಶವ್ ಅವರು ಸೇರಿಕೊಂಡು ಒಳ್ಳೆ ಕೆಲಸ ಮಾಡಿದ್ದಾರೆ ಇದರಲ್ಲಿ. ಸೊ ಅವನೇ ಯಾರು ವಿಕ್ಟಿಮ್ ಅಂತ, ಅಂದರೆ ವಿಕ್ಟಿಮ್ನ ಜೊತೆಗೆ ನಾನು ಇರ್ತೀನಿ ಅಥವಾ ಅವನಿಗೆ ನಾನು ಸಪೋರ್ಟ್ ಮಾಡ್ತೀನಿ ಅಂತ ಹೇಳ್ಕೊಂಡು ಬಂದಿರತಕ್ಕಂಥ ಸ್ವಂತ ಅಣ್ಣನೇ ಈ ಕೊಲೆ ಮಾಡಿ ಬಾಡಿನ ಕೂತಾಕಿರ್ತಾನೆ. ಅವನ ಅರೆಸ್ಟ್ ಕೂಡ ಮಾಡಾಗಿದೆ. ಇಷ್ಟೇ ಅಲ್ಲ, ಇದೇ ಟೈಮಲ್ಲೇ ಮಾಲತೇಶನ ಹೆಂಡತಿ ಅಂದರೆ ರಾಮಚಂದ್ರನ ಅತ್ತಿಗೆ ಒಂದು ಸ್ಫೋಟಕ ವಿಚಾರ ತನ್ನ ಅತ್ತೆ ಗೌರಮ್ಮನಿಗೆ ಹೇಳ್ತಾಳೆ. ನನ್ನ ಮತ್ತು ರಾಮಚಂದ್ರನ ವಿಚಾರದಲ್ಲಿ ಮಾಲತೇಶನಿಗೆ ಅನುಮಾನ ಆಗಿತ್ತು. ಇದೇ ವಿಚಾರಕ್ಕೆ ಇವನೇ ಏನೋ ಮಾಡಿರಬೇಕು ಅಂತಾನೂ ಹೇಳ್ತಾಳೆ. ಅದು ಕೂಡ ಪೊಲೀಸರ ಕಿವಿಗೆ ಬಿದ್ದಿತ್ತು. ಆಗ್ಲೇ ನೋಡಿ ಕ್ರಿಮಿನಲ್ ಮಾಲತೇಶ ಲಾಕ್ ಆಗೋದು. ಈತನನ್ನ ಹಿಡಿದು ಬೆಂಡೆತ್ತಿದಾಗ ತೋಟದ ರಹಸ್ಯ ಬಯಲಾಗೋದು. ಅವನನ್ನ ಕರ್ಕೊಂಡು ಬಂದು ಪೊಲೀಸ್ ಸ್ಟೇಷನ್ನಲ್ಲಿ ಪೊಲೀಸ್ ಭಾಷೆಯಲ್ಲೇ ವಿಚಾರಿಸಿದಾಗ ಸತ್ಯ ಒಪ್ಪಿಕೊಂಡಿದ್ದಾನೆ. ನಾನೇ ಕೊಂದಿದ್ದು, ಕೊಲೆ ಮಾಡಿ ತೋಟದಲ್ಲಿ ಹೂತಾಕಿದ್ದೀನಿ ಅಂತಾನೂ ಒಪ್ಕೊಂಡಿದ್ದಾನೆ. ಅಣ್ಣನೇ ಹಂತಕ ಅನ್ನೋದು ಗೊತ್ತಾಗ್ತಿದ್ದಂತೆ ಹೆತ್ತವರ ಎದೆನೇ ಒಡೆದು ಹೋಗಿದೆ. ಊರಿನ ಜನರೇ ಬೆಚ್ಚಿ ಬಿದ್ದಿದ್ದಾರೆ. ಇನ್ನು ತಮ್ಮ ರಾಮಚಂದ್ರನನ್ನ ಕೊಲೆ ಮಾಡಿದ ಆರೋಪಿ ಅಣ್ಣ ಮಾಲತೇಶ ತನ್ನ ಹೆಂಡತಿ ಜೊತೆ ಸಂಬಂಧ ಗಿಟ್ಟುಕೊಂಡಿದ್ದ. ಅದಕ್ಕೆ ಕೊಲೆ ಮಾಡದೆ ಅಂತ ಹೇಳಿದ್ದಾನೆ. ಆದ್ರೆ ಅದಕ್ಕಿಂತ ದೊಡ್ಡ ವಿಚಾರ ಅಂದ್ರೆ ಸ್ವಂತ ತಮ್ಮನನ್ನೇ ಇಷ್ಟೊಂದು ಭೀಕರವಾಗಿ ನಂಬಿಸಿಕೊಂಡು ಗುಂಡಿಯಲ್ಲಿ ಹೆಣ ಹಾಕಿ ಮುಚ್ಚಿದ್ದು ಮತ್ತು ಪೊಲೀಸರ ಮುಂದೆ ಡ್ರಾಮಾ ಮಾಡಿದ್ದು. ಇದಕ್ಕಿಂತ ಭಯಾನಕ ಸಂಗತಿ ಅಂದ್ರೆ ತಮ್ಮನನ್ನ ಕೊಂದ ಮಾಲತೇಶ ನಮ್ಮನ್ನು ಕೊಲ್ಲಬಹುದು ಅಂತ ತಾಯಿ ಗೌರಮ್ಮನೂ ಭಯ ಪಡ್ತಿದ್ದಾರೆ. ನಮ್ಮನ್ನು ನಾಳೆ ಆದರೂ ಏನಾರ ಮಾಡೋಕ್ಕೆ ಚಾನ್ಸು ಸಿಗ್ತಾ ಇತ್ತು ಸರ್. ನಾವು ಮುದುಕಿ ಅವ್ರು ಏನೋ ರಾತ್ರಿ ಟೈಮ್ ಯಾರೂ ಬರೋಕ್ಕಾಗಲ್ಲ ಪಾಪ. ಆದರೂ ಹಗಲಾದರೂ ಅವನ ಮೇಲೆ ಆಸೆ ಬಿಡಕ್ಕೆ ಎಲ್ಲರೂ ಒಂದು ಪರವಾಗಿ ಬಂದಾಗ ಯಾರು ನ್ಯಾಯದವಲ್ಲ ನಿರ್ದವನ ಅಂತ ಒಳ್ಳೆ ಹುಡುಗ ಅಂತ. ಈಗ ಮುದುಕನಂತ ಇಡೋಲ್ಲ ಅನ್ನೋದು ಎಲ್ಲರಿಗೂ ಕಂಡು ಬಂದ ಸರ್. ಇನ್ನು ರಾಮಚಂದ್ರನ ಶವವನ್ನ ಮರಣೋತ್ತರ ಪರೀಕ್ಷೆಗಾಗಿ ಸೊರಬ ತಾಲೂಕು ಆಸ್ಪತ್ರೆಗೆ ರವಾನಿಸಲಾಗಿತ್ತು. ಎದೆ ಎತ್ತರಕ್ಕೆ ಬೆಳೆದಿದ್ದ ಮಗ ರಾಮಚಂದ್ರ ನಿಗೂಢವಾಗಿ ಅಣ್ಣನಿಂದಲೇ ಕೊಲೆಯಾಗಿದ್ದನ್ನ ಕಂಡು ಮನೆಯವರ ಎದೆ ಒಡೆದು ಹೋಗಿದೆ. ಎದೆ ಬಡಿದುಕೊಂಡು ಕೊಳು ಅಂತ ಅಳ್ತಾಗಿದ್ದಾರೆ. ಅದರಲ್ಲೂ ತಾಯಿ ಗೌರಮ್ಮಳ ದುಃಖ ಹೇಳತೀರದಾಗಿದೆ.